ಗಿಣಿಯಂಗ ಗಿಡದಾಗತ್ತಿ ತಿಂದು ನೋಡ್ಲೇನ ಹಣ್ಣು ಕಾಯಿ ರುಚಿಯ ನೋಡಿ ಹೀರಿ ಬಿಡಲೇನ ಯಾರೇ ಹುಡುಗ ತಿಂದು ಕಾಯಿ ತಿಂದು ಬಟ್ಟ ಬಿಟ್ಟು ಓಡಿ ಅಂದು ರಾಮ ರಾವಣರ ಮಧ್ಯೆ ನಡೆಯಿತು ಬಾಣಗಳ ಯುದ್ಧ. ಭೀಮ ದುರ್ಯೋಧನರ ಮಧ್ಯೆ ನಡೆಯಿತು ಗದಾಯುದ್ಧ. ಈ ಕಲಿಯುಗದ ರಾಜ ಮಹಾರಾಜರ ಮಧ್ಯೆ ನಡೆಯಿತು ಕಾಡ್ಗಗಳ ಯುದ್ಧ. ಆದರೆ ನನ್ನಂತ ರಾಜಕೀಯವರ ಮಧ್ಯದಲ್ಲಿ ನಡೆಯುತ್ತಿದೆ ಮೋಸದ ಯುದ್ಧ. ಈ ಮೋಸದ ಯುದ್ಧದಲ್ಲಿ ನಾನು ಗೆದ್ದು ಪ್ರವೀಣನಾಗಬೇಕಾದ್ರೆ ನನ್ನ ಪ್ರಾಣ ಹೋಗಬೇಕು ಒಂದು, ಇಲ್ಲ ಆ ವೀರ ಧರ್ಮರ ಪ್ರಾಣ ಹೋಗ್ಬೇಕು ಒಂದು.
ಇವೆರಡರಲ್ಲಿ ಇವತ್ತು ಒಂದು ತೀರ್ಮಾನ ಆಗಲೇಬೇಕು. ಯಾಕಂದ್ರೆ ಆ ಮೋಸಗಾರನ ಮನೋಹರನ ಮಾತು ಕೇಳಿ ಏನೆಲ್ಲ ಮಾಡಬೇಕೆಂದು ಆಸೆ ಇಟ್ಟುಕೊಂಡಿದ್ದೆ. ಆದರೆ ಅವನು ತನ್ನ ಹಿತಾಸಕ್ತಿಗೋಸ್ಕರ ತನ್ನ ಸೂಳೆಯನ್ನೇ ತಂಗಿ ಎಂದು ಹೇಳಿ ಶಶಿಧರನಿಗೆ ಮದುವೆ ಮಾಡಿ ನನ್ನ ಪ್ರತಿಯೊಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳನ್ನು ಕೊಂದು ತನ್ನ ಕೆಲಸವನ್ನು ಸಾಧಿಸಿ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ ಪಾಪಿಯವನು. ಆ ಬೀರಿನಿಂದ ನನ್ನ ತಂಗಿಯನ್ನು ಬೇರ್ಪಡಿಸಿ ತರುತ್ತೇನೆಂದು ಹೇಳಿ ಅವಳನ್ನೇ ಕೆಡಿಸಲು ಮುಂದಾದ ಅದಾಮವನು. ನೀನು ನನ್ನ ಕಡುವೈರೇ ಸರಿ, ನಾನಿನ್ನನ್ನು ಮುಗಿಸದೆ ಬಿಡಲಾರೆ. ಮಾಂತ್ರಿಕ, ಲೇ ಮಾಂತ್ರಿಕ, ಅದೇನೆಂದು ಬೇಗ ಹೇಳ್ರಿ ಗೌಡ್ರ, ಬೇಗ ಹೇಳ್ರಿ. ಈಗಲಾದ್ರೂ ನನ್ನ ಮೇಲೆ ನನ್ನ ಮಾತಿನ ಮೇಲೆ ನಂಬಿಕೆ ಬಂತೇಳ್ರಿ ನಿಮ್ಗೆ. ಈ ನಿಮ್ಮ ಲಕ್ಷ್ಮಿನ ಅವ್ರ ಮನೆಯಿಂದ ಒತ್ತು ತರಬೇಕಾದ್ರೆ ನಾ ಏನು ಮಾಡಿದ್ದೀನಿ ಗೊತ್ತೇ? ಹೆದರಬೇಡ ಮಾಂತ್ರಿಕ, ಹೆದರಬೇಡ. ನಿನ್ನ ಕಷ್ಟಕ್ಕೆ ಮುಂದಿನ ದಿನಮಾನಲೊಂದು ನಾ ಬೆಲೆ ಕಟ್ಟುತ್ತೇನೆ. ಆದರೆ ನನಗೀಗ ಆ ಬೀರಿನ ರಕ್ತ ಬೇಕು. ಈ ಕೆಲಸ ನೀನು ಮಾಡಿ ತೋರಿಸಲೇಬೇಕು. ನಿಮಗೆ ಕ್ಯಾ ಚಿಂತೆ ಗೌಡ್ರಿ? ಆತ ನಿಮ್ಮ ತಂಗಿಯನ್ನು ಕೇಳಿಕೊಳ್ತಿಟ ಆ ಬೀರ ಇಲ್ಲಿಗೆ ಬಂದೇ ಬರ್ತಾನ. ಆಗ ನಮ್ಮ ನಿಮ್ಮ ಸೇಡ್ ತೀರಿಸ್ಕೊಂಡು ಬಿಡೋಣ. ಏನಂತೀರ ಗೌಡ್ರಿ? ಗೌಡ್ರ, ಆಗ ನಿಮ್ಮ ಸೇಡ್ ತೀರ್ತತ್ ನೋಡ್ರಿಪ್ಪ. ಆ ನಂತರ ಈ ಮಾಂತ್ರಿಕ ಬಹುಮಾನ ಫುಲ್ ಸಿಗ್ತತ್ ನೋಡ್ರಿ. ಗೌಡ್ರಿ, ಆ ಮೋಸ ಮನೋಹರ ನಮ್ಮ ಅರಮನೆ ಕಡೆನ ಓಡಿ ಬರಕತ್ತಾನ. ಏ ಮಾಂತ್ರಿಕ, ಈ ಬಂದೂಕಿನಲ್ಲಿ ಎಷ್ಟು ಗಂಡುಗಳಿವೆ? ಈ ನಿಮ್ಮ ಬಂದೂಕಿನಲ್ಲಿ ಕೇವಲ 4 ಗುಂಡುಗಳಿವೆ ಗೌಡ್ರಿ, 4 ಗುಂಡುಗಳಿವೆ. ಅಂದ್ರ ಆ ಮನೋರ್ಗ ಒಂದ್ರಿ, ಉಳಿದದ್ದು 3. ಧರ್ಮರಾಜ, ಬೀರ, ಶಶಿಧರ್ಗ, ಠಮ್ ಪುಷ್ಕ. ಹೌದು ಸೀತಾಪತಿ, ಹೌದು. ನಾಳೆ ನಮ್ಮ ಸರ್ಕಾರ ಡಿಜ್ವಾಲಾಗದ್ರೊಳಗಾಗಿ ನನ್ನೆಲ್ಲ ಕಾರ್ಯವನ್ನು ಮುಗಿಸಿಕೊಳ್ಳಬೇಕು. ಇಲ್ಲ ಅಂದ್ರೆ ಆ ಧರ್ಮದ ನುಡಿ ನನಗೆ ಬೆಂಕಿಯ ಕಿಡಿಯಾಗಿ ನನ್ನ ಜೀವಕ್ಕೆ ಅಪಾಯ ತಂದಿಡುತ್ತದೆ. ಹೇಗಿಲ್ಲ ಘಾತವಾಯ್ತು ಗೌಡ್ರೆ, ಘಾತವಾಯ್ತು. ಘಾತವಾಯ್ತು? ಇಲ್ಲ ಘಾತವಾಯ್ತಲೇ. ಆ ಲಾವಣ್ಯನಿಂದ ಉಳಿದ ಕೆಲಸ ಮಾಡಿಸ್ಕೋಬೇಕಂತ ಅವಳ ಹತ್ತಿರ ಹೋಗಿದೆ. ಆ ಶಶಿಧರ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದ. ನನ್ನ ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಆ ಲಾವಣ್ಯನನ್ನು ನಾನೇ ಕೊಂದು ಬಿಟ್ಟೆ. ಈಗ ಆತನನ್ನು ನನ್ನನ್ನು ಕೊಲ್ಲಲು ಬರುತ್ತಿದ್ದಾನೆ. ಕಾಪಾಡಿ ಗೌಡ್ರೆ, ಕಾಪಾಡಿ. ಮುಚ್ಚಲೇ ಬಾಯಿನ. ನನ್ನ ಪ್ರತಿಯೊಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ನಿನ್ನ ಕಾಮದ ಕಾಂಚನಗೋಸ್ಕರ ಆ ಮಿಂಚಿ ಬರುವ ಶಶಿಧರನ ಲಾಟಿ ಲಾಂಚಿಗೆ ಹೆದರಿ ಇಲ್ಲಿಗೆ ನನ್ನ ಕೆಲಸ ಮುಗೀತೆಂದು ತಿಳಿದು ಅವಳಿಂದ ಎಲ್ಲ ಸಂಪತ್ತನ್ನು ದೋಚಿಕೊಂಡು ಮುತ್ತು ಕೊಡುವ ಕೆನ್ನೆಗೆ
ಮೆತ್ತಗೆ ಗುಂಡು ಹಾಕಿ ಸಾಯಿಸಿ ಹೇಡಿಯಾಗಿ ಓಡಿ ಬಂದ್ರೆ ಯಾವ ಮಗನೇ ನನ್ನ ಹತ್ತಿರ? ನೀನು ಸಾಮಾನ್ಯದವನಲ್ಲ. ನನ್ನ ಕಣ್ಣಿಗೆ ಮಣ್ಣೆರಚಿ ನನ್ನ ಬಗ್ಗೆ ನಡೆಸುವ ಉತ್ತರ ಕುಮಾರ ನೀನು. ನಿನ್ನಂಥ ಪಾಪಿ ನನ್ನ ಗುಂಪಿನಲ್ಲಿ ಇರಬಾರ್ದು. ತಗೊಳ್ಳೇ ಅದಕ್ಕೆ ಪ್ರತಿಕಾರವಾಗಿ. ಅಮ್ಮ, ಸಾಕು ಬೇಕು. ಗೌಡ್ರ ಅಲ್ಲಿ ಸಿಟ್ಟಿನ ಕತ್ತಲ್ದಾಗ ಎಟ್ಟು ಗುಂಡು ಆರಿಸಿರಿ ನೋಡ್ಕೊರಿ, ಲೆಕ್ಕಾರ ಮಾಡ್ಕೊರಿ ಅವನ. ಆದರೂ ಪರವಾಗಿಲ್ಲ, ಮೊದಲು ಈತ ಸಾಯಬೇಕಿತ್ತು. ಹೌದು ಬಿಡ್ರಿ, ಅವ್ನ ಮೆರವಣಿಗೆ ಬಾಳಾಗಿತ್ತ ಅವನ್. ಗೌಡ್ರೆ ನನ್ನ ಮಾತು ಕೇಳಿ. ಲೇ ತಮ್ಮ, ಈ ಮಾತು ಕೇಳಾಕ ನೋಡಿಲಿ ಏನೈತಿ ತಮ್ಮ, ಏನೈತಿದ್ರಾಗ? ಸುಮ್ಮ ಸರ್ಗಕ್ಕೆ ಹೋಗಿ ಪರಮಾತ್ಮನ ಧ್ಯಾನ ಮಾಡ್ಕೊಂತ ಪಾಂಡುರಂಗ ವಿಠಲ ಪಾಂಡುರಂಗ ಸುಮ್ಮ ಧ್ಯಾನ ಮಾಡ್ಕೊತ ಕೂತ್ಬೇಡ. ಇಲ್ಲಿಗೆ ಅವರೆಲ್ಲರ ಕತೆ ಮುಕ್ತಾಯ. ಹಾ ಸೀತಾ, ಬನ್ನಿ ಹೋಗೋಣ. ಹಾ ಗೌಡ್ರೆ ಬರ್ರಿ ಹೋಗೋಣ. ಅಣ್ಣ, ನನ್ನ ಲಕ್ಷ್ಮಿ ಎಲ್ಲಿದ್ದಾಳೆಂದು ತಿಳಿಯುತ್ತೆ. ಸಂಶಯ ಬಂದ ದಾರಿಯಾಗಿ ಎಲ್ಲಿ ಹುಡುಕಿದ್ರೆ ಕಾಣಿಸವಳು. ಬಹುಶಃ ಹಿರನಗೌಡ ಏನಾದರೂ ಮೋಸ ಮಾಡಿರ್ಬೋದು. ಅದು ಏನು ನನಗೆ ಅನುಮಾನ ಕಾಣುತ್ತಿದೆ. ಅಣ್ಣ, ಹಾಗಾದರೆ ಈಗಲೇ ಹೋಗಿ ಆ ಗೌಡನ ಮನೆಗೆ ಅದರ ಸಮಾಚಾರ ತಿಳಿದುಕೊಂಡು ಬರಲಿ. ಅದು ಅಷ್ಟು ಸುಲಭದಲ್ಲಿ ಇಲ್ಲ ತಮ್ಮ, ಅಷ್ಟು ಸುಲಭದಲ್ಲಿ ಇಲ್ಲ. ನೀನೇ ಮೊದಲೇ ಅಂದ್ರೆ ನೀನು ಹಾಗೆ ಬರುದಿಲ್ಲ. ನಾನು ಸೀತಾಪತಿಗೆ ಹೇಳಿ ತಿಳಿದುಕೊಂಡು ಬರ್ತೇನೆ. ಎಲ್ಲಣ್ಣ, ನನಗೆ ಯಾಕೋ ಸಮಾಧಾನ ಆಗುತ್ತಿಲ್ಲ. ನೀ ಈ ರೀತಿ ಸಮಾಧಾನ ಅಂದರೆ ನಾವೆಲ್ಲ ಸರ್ವನಾಶ ಆಗಿಬಿಡ್ತೀವಣ್ಣ, ಸರ್ವನಾಶ ಆಗಿಬಿಡ್ತೇವೆ ಅಣ್ಣ. ನಿನ್ನ ಧರ್ಮದ ನುಡಿಯನ್ನು ಹಿಂದಕ್ಕೆ ತೆಗೆದುಕೋ. ನಾನೀಗ ನನ್ನ ಕೋಪಾಗ್ಲಿ ಜಾಲಿಯಲ್ಲಿ ಆ ಗೌಡನ ಹಿಚಿಕಿ ಸಾಯಿಸಿ ಬಿಡುತ್ತೇನೆ. ನನಗೆ ಅಪ್ಪಣೆ ಕೊಡೋಣ, ಅಪ್ಪಣೆ ಕೊಡು. ಸೋದರ, ಆ ಕಾಲ ಹತ್ತಿರ ಬರ್ತದೆ ಸೋದರ, ಕಾಲ ಹತ್ತಿರ ಬರ್ತದೆ. ನಡಿಯಪ್ಪ ಹೋಗೋಣ. ಅಣ್ಣ, ನೀನು ಆ ಕಡೆನೇ ನೋಡು, ನಾನು ಈ ಕಡೆನೇ ನೋಡ್ತೀನಿ. ವಿಕಟವನೋ ವೀರ ಪೌರುಷ ಎತ್ತಿ ಹಿಡಿದು ದೃಢ ರಾಕ್ಷಸರ ಕೊಚ್ಚಿ ಬೆಳೆವೆ. ಮಗಳ ಬಿತ್ತಿ ಬೆಳವೆ ಆಕಾಶವೇ ಮೇಲಿಡಲಿ, ಭೂತಾಯಿಯೇ ಬಾಯಿ ಬಿರಿಯಲಿ. ಹಿತ ಹೆಜ್ಜೆ ಇಟ್ಟು ಎಲ್ಲ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ, 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 ಅಶ್ವಮೇಧ.
ಲೇ ಬೀರ, ಈಗಲಾದರೂ ಅರ್ಥ ಮಾಡಿಕೊಂಡೆಯಾ ಈ ವೀರನಗೌಡ ಎಂತವನೆಂಬುದನ್ನು? ಕಣ್ಣಿಟ್ಟಿದ್ದಾನಂತಂದ್ರೆ ಅದನ್ನು ಖರೀದಿ ತಗೊಳ್ಳಿ ಬಿಡವನಲ್ಲ ಈ ವೀರನಗೌಡ. ಅರ್ಜುನ ಬಾಣಕ್ಕೆ ಆ ಜಯೇಂದ್ರನ ರುಂಡ ತರಿಸಿ ಹೋದಂತೆ, ಆ ಶ್ರೀಕೃಷ್ಣನ ಚಕ್ರಕ್ಕೆ ಆ ಶಿಶುಪಾಲನ ರುಂಡಕ ತರಿಸಿ ಹೋದಂತೆ, ಆ ವೀರ ಸಂಗೊಳ್ಳಿ ರಾಯನ ಖಡ್ಗಕ್ಕೆ ಆ ತ್ಯಾಕ್ರಿಯ ರುಂಡ ನೆಲಕ್ಕೆ ಬಿದ್ದಂತೆ, ಆ ಸಿಂಧೂರ ಲಕ್ಷ್ಮಣನ ಕೊಡಲಿಗೆ ಆ ಗೌಡನ ರುಂಡ ನೆಲಕ್ಕೆ ಬಿದ್ದಂತೆ, ಇಂದು ಈ ವೀರನ ಗುಂಡಿಗೆಗೆ ನಿನ್ನೆ ಎದೆ ಗುಂಡಿಗೆ ಹರಿದೋಗುವುದು ಇನ್ನೊಂದರ ಕ್ಷಣದಲ್ಲಿ. ಏ ಬೀರ, ಇವಾಗಾದ್ರೂ ಯೋಚನೆ ಮಾಡು, ನಿನಗೆ ಪ್ರಾಣ ಕಾಲಾವಕಾಶ ಕೊಡುತ್ತೇನೆ. ಆ ಎಲ್ಲ ರೈತರ ಸಹಿ ಒಪ್ಪಿಸಿ ನನ್ನ ತಂಗಿಯ ಸಂಘವನ್ನು ಬಿಟ್ಟು ಬಿಡು. ಸದ್ಯಕ್ಕೆ ಇವೆರಡೇ ಮಾಡು, ನಿನಗೆ ಪ್ರಾಣ ಭಿಕ್ಷೆ ಕೊಡುತ್ತೇನೆ. ಜೀವದಾನ? ಏ ಗೌಡ, ನಿನ್ನಂತರ ಗುಂಡೆ ಏಟಿಗೆ ಹೆದರಿ ಪ್ರಾಣ ಭಿಕ್ಷೆ ಬೇಡೋದು ನನ್ನ ವಂಶದಲ್ಲೇ ಇಲ್ಲ. ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ತ್ಯಾಗ ಬಲಿದಾನ ಮಾಡಿದ ವೀರ ರಾಯಣ್ಣ ಸಂಗೊಳ್ಳಿ ವಂಶದ ಕೊಡೆ. ಅಷ್ಟೇ ಯಾಕೆ ವೀರ ಭಾರತ ರಕ್ತ. ಲೇ ಬೀರ, ನಿನ್ನಂತೆ ಹೀಗೆ ಪೌರುಷದ ಮಾತುಗಳನ್ನ ಹೇಳಿದವರೆಲ್ಲ ಅವರ ಗುಂಡೇಟಿಗೆ ಬಲಿಯಾಗಿ ಹೋದರು. ನಿನ್ನಂತ ಮಾತಿನ ಮಲ್ಲರು. ಲೇ ಮೋಚೋ ಬಾಯ, ನನ್ನಂತ ವೀರ ಪುರುಷನಿಗೆ ಮಾತಿನ ಮಲ್ಲನೆಂದು ಬಿಂಬಿಸಿ ನೀಚ ಹೇಳಿ ನೀನೊಬ್ಬ ಈ ರೀತಿ ಮಾತನಾಡು. ನೀನೊಬ್ಬ ಭಾರತೇನಲ್ಲ, ತೂ ಭಾರತ ಬ್ರಿಟಿಷ್ ಸರ್, ತೂ ನೀಚ. ಭಾರತದ ಈ ರೈತನ ಮಣ್ಣಿನ ಗುಣ ನಿನ್ನಂತ ಅವನಿಗೆ ಏನು ಗೊತ್ತು? ಅಂದ ಮುದೋ ತಾಲೂಕಿನ ಹಲಲ್ಗಿ ಬೇಡರ ಜನರು ಹನುಮ ಭೀಮ ಜಡಗ ಎನ್ನು ಬರೋ ಹೀರರು ಬರೀ ಕುಂಟು ಕಲ್ಲ ಎಸೆದು ಬ್ರಿಟಿಷರ ಎದೆ ನಡಗಿಸಿದ್ದು, ಅವನು ಒದ್ದೆ ಓಡಿಸಿದ್ದು ಗೊತ್ತಿಲ್ಲ ನಿನಗೆ ಕಚಡ ಎಂದು ಈ ಮಣ್ಣಿಗಾಗಿ ನಾನು ನಿನ್ನ ತುಳಿದು ಸಾಯಿಸ್ತೀನಿ. ಯಾಚಾರ ಸಾವು ಘಟಿಸಿಕೊಂಡ ಇನ್ನೊಂದರ ಕ್ಷಣದಲ್ಲಿ ನನ್ನ ಕೈಯಿಂದಲೇ ಸಾಯುತ್ತಿರುವ ನೀನು ನನ್ನನ್ನೇ ಒದ್ದು ಸಾಯಿಸ್ತೀಯಂತೇನಲೇ ಬಡವ. ಲೇ ಮಾಂತ್ರಿಕ, ತಾಯಿಲಿಯ ಹಂಟರನ್ನು ಇವನನ್ನು ಒಡೆದು ಬಡೆದು ಸಾಯಿಸಿ ಬಿಡ್ತೀನಿ. ಈ ಆಂಟರ ಬೇಕದನೆ ನನಗೀಗ ಅಪ್ಪಣೆ ಮಾಡಿಬಿಡ್ರಿ. ಈ ಕತ್ತಿಯಿಂದಲೇ ಆ ಬೀರನ್ನ ಎತ್ತಿನ ಸೀಳಿ ಬಿಡ್ತೀನಿ. ಲೇ, ಇವನ ಚೂ ಬಿಟ್ಟಾಗ ಬಗಳು ನಾಯಿ, ನಿನಗೇನು ಗೊತ್ತಲೇ ಈ ಕುರುಗಾರ ಬೀರನ ತಾಕತ್ತು? ಇದು ಸಿಕ್ಕಂತೆ ಕುರಿ ಹಾಲು ಕುಡಿದು 100 ಮಂದಿ ಕುಸ್ತಿ ಹೋಗಿವ ಗಂಡೋದೇ. ನೀನು ಗಂಡಸೇ ಆಗಿದ್ರೆ ಎತ್ತಲೇ ನನ್ನ ಮೇಲೆ ಆ ಚಾಟಿಯನ್ನು. ಲೇ ಬೀರ, ನನ್ನ ತಾಕತ್ತು ನಿನಗಿನ್ನೂ ಚೆನ್ನಾಗಿ ತಿಳಿದಿಲ್ಲ. ನಾನು ಮಹಾಕ್ರೂರಿ. ಲೇ ಕ್ರೂರಿ, ನೀನು ಮಹಾಕ್ರೂರಿ. ನೀನು ಕ್ರೂರಿ ಅಷ್ಟೇ ಅಲ್ಲ, ನೀನೊಬ್ಬ ಮಹಾ ಮೋಸಗಾರ. ನಿನ್ನಂತ ಮೋಸಗಾರ ಸೋಮಲಿಂಗಪ್ಪ ಶೆಟ್ಟಿಂದ
ಸೀತಾಪತಿ ಧರ್ಮರಾಜ ಶಶಿಧರ ಬರ್ರಿ, ಎಲ್ಲಿದ್ರಿ ಹೊರಗ? ಏ ಗೌಡ, ನಿಲ್ಲಿಸು ನಿನ್ನ ಹೇಳಿತನವನ್ನು. ಮತ್ತೆ ಆ ಬಿದ್ದ ಬಂದೂಕನ್ನು ನೀನೇ ತಲೆ ಮುಂದಾದರೆ ನಿನ್ನ ಪ್ರಾಣವನ್ನು ನಾನು ತೆಗೆದೇ ಬಿಡ್ತೇನೆ. ಓ ಶಾರ್ ಶಶಿಧರ, ನೀನು? ಹೌದು, ನಾನೇ. ಈಗ ನಾನು ಆಗಿನ ಶಶಿಧರನ ಅಲ್ಲ, ಈಗ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧರ್. ಅಣ್ಣ, ನಿನ್ನ ಮನಸ್ಸಿನಲ್ಲಿ ಏನಿದೆ ಬೇಗ ಮಾಡು, ನಿನ್ನಾತೇನು? ಬೀರ, ಇಲ್ಲಿವರೆಗೂ ನಿನ್ನ ಪಟ್ಟವಾದ ನುಡಿಗಳನ್ನು ಧರ್ಮದ ನುಡಿ ಆಗಿದ್ದ ನಿಜ, ಆದರೆ ಹರಿದುಕೊಂಡು ಬಾರುವ ಕಟ್ಟಿದ ಸರಪಣಿಯನ್ನು. ಹೌದಣ್ಣ, ಹೌದು. ಅಮ್ಮ ಅಣ್ಣ, ಈಗ ಹೇಳಣ್ಣ, ಈ ಕಥನ ಕುದಿತಿರುವ ಈ ನನ್ನ ಕೋಪ ಆಗ್ಲಿ ಚಾಲೆಯಲ್ಲಿ ಈಗ ಅವನು ನನ್ನ ಹಿಚಿಗೆ ಸಾಯಿಸಿಬಿಡಲಿ. ಎಲ್ಲ ಅಂದು ನನ್ನ ಹತ್ತಿಕೊಂಡ ಇವನು ಎರಡು ಕೈಯನ್ನು ಕತ್ತರಿಸಿ ಹಾಕಲ. ಹೇಳಣ್ಣ, ಹೇಳು, ಏನು ಮಾಡಲಿ ಈ ಕೊಲೆಗಡಕ ನನ್ನ ಮಕ್ಕಳನ್ನು? ಬೀರ, ಅವನು ಏನು ಮಾಡಬೇಡಪ್ಪ, ಬಿಟ್ಟು ಬಿಡು ಅವನನ್ನು. ಲಕ್ಷ್ಮಿ, ಏ ಲಕ್ಷ್ಮಿ, ಹೊರಗೆ ಬಾರಿ. ನಿನ್ನ ಕುರುಗಾರ ಬೀರ ಬಂದಿದ್ದಾನೆ ನಿನಗೆ ತಾಳಿ ಕಟ್ಟಲು. ಬೀರ, ಈ ತಗೋ ಇದನ್ನ ಅನಾಥ ಕಟ್ಟಿದ ಅರಿಶಿನ ತಾಳಿಯನ್ನು. ಹೌದಣ್ಣ, ಹೌದು. ಜೈ ಬಜರಂಗ ಬಲಿ. ಲಕ್ಷ್ಮಿ, ಹೊರಗೆ ಬಾರಿ. ನಿನ್ನ ಕುರುಗಾರ ಬೀರ ಬಂದಿದ್ದಾನೆ ನಿನಗೆ ತಾಳಿ ಕಟ್ಟಲು. ಲೇ ಗೌಡ, ನೋಡಿಲಿ ಈ ಅನಾಥ ಕಟ್ಟುವ ಅರಿಶಿನ ತಾಳಿಯನ್ನು. ನಂದು ತಪ್ಪಾಗೈತೆ, ಬಾ ಕ್ಷಮಿಸ್ಬಿಡ್ರಿ. ಹಾ ಬೀರ, ಲಕ್ಷ್ಮಿ ಬನ್ನಿ ಇಲ್ಲಿ. ನಿಮ್ಮ ಅಚಲ ಪ್ರೀತಿಯನ್ನು ನಾನು ಗಮನಿಸಿದೆ, ದಡ್ಡನಾಗಬಿಟ್ಟೆ. ಈ ನಿನಗೆ ಅರಿಶಿನ ತಾಳಿ ಕಟ್ಟಿದ ಈ ನಾಡಿಗೆ ಬೆಳಕಾಗಿ ನಿಮ್ಮ ಜೀವನವನ್ನೇ ಬೆಳಕಾಗಲಿ. ಬನ್ನಿ ಹಾಗಾದರೆ. ಉಪಯೋಗಿಲ್ಲ, ಉಪಯೋಗಿಲ್ಲ. ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು, ತುಂಬಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರು ಸಿದ್ಧಾರೂಢ ಹೃದಯವಾಗಿ ಹೇಳು ಸಾಯಿತು. ಪುಷ್ಪಗಳು ಪರಿಸೋಸುತ್ತಿದೆ.